ಹೆಸರು ಉಮೇಶ್ ರೀ. ಗೌರ್ಮೆಂಟ್ ಬಸ್ ಫ್ರೀ ಮಾಡ್ದಾಗಿಂತ ನನ್ನ ಹೆಂಡ್ತಿ ಬರ್ರಿ ಒಂಚೂರು ಮನೆ ಇಲ್ರಿ, ಬರೀ ಊರು ಅಡ್ಡಾಡಕೊಂಡ್ಬಿಡ್ತಾ. ಅದಕ್ಕೆ ನೋಡ್ಲಾರ್ದ ಸಾಕಾಗಿ ಬಂದು ಇಲ್ಲಿ ಕುಂತೇನೆ ನೋಡ್ರಿ. ನನ್ನ ಹೆಸರು ಇನ್ಸ್ಟಾಗ್ರಾಮ್ ಇನ್ನು ಶಿವಪ್ಪ ಅಂತ್ರಿ. ಕತ್ತಿನ ಬಂದ್ಕೊತೀನಿ. ನನ್ನ ಹೆಸರು ರೀ ತೆಂಗಿನಕಾಯಿ ತಿಮ್ಮಪ್ಪ ರೀ. ಗೃಹಲಕ್ಷ್ಮಿ ಅಂತ ಗೌರ್ಮೆಂಟ್ 2,000 ರೂಪಾಯಿ ಕೊಡುತ್ತಲ್ರಿ. ನನ್ನ ಹೆಂಡ್ತಿ ಆಕಿನ ಅಡ್ಡಾಡಕತ್ಬಿಡ ರೊಕ್ಕ, ಅದನ್ನ ನನಗೆ ಆಸೆ ಆಗಿ ಇಲ್ಲಿ ಬಂದು ಕುಂತೇನೆ ನೋಡ್ರಿ. ನನ್ನ ಹೆಸರು ರೀ ಬಿಸಿಗೊಂಡ ಬಸಪ್ಪ ರೀ. ಗೌರ್ಮೆಂಟ್ ಕರೆಂಟ್ ಫ್ರೀ ಮಾಡ್ದಾಗಿಂತ ಮನ್ಯಾನವ್ರು ಹೋದ್ರೆ ಟಿ ವಿ ಮುಂದೆ ಅದಾರ್ರಿ. ಅವ್ರು ಚಸ್ಮಾ ಬಂದ್ರೆ ಹಿಂಗೆ ಹಣಿಕೆ ಯಾಕೆ ನೋಡ್ತಾರ್ರಿ. ಅವ್ರು ನೋಡ್ಲಂಗೆ ನಾ ಬಂದು ಇಲ್ಲಿ ಕುಂತೀನಿ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಡಾಕ್ಟರ್ ದೊಡ್ಡಗುಂಡಪ್ಪ ತಿಮ್ಮಪ್ಪ ರಾಯಪ್ಪ ಗುಂಡಿನಹಳ್ಳಿ ಗುಂಡ್ಯಾಂತ್ರಿ. ನನ್ನ ವಯಸ್ಸು 40 ಅಂದ್ರಿ. ನಮ್ಮ ಊರೇ ಬಿಡುವನಹಳ್ಳಿ ಅಂತ್ರಿ. ನಾನು MA BEd PhD ಮಾಡೇನ್ರಿ ಮಹಾಪುಣ್ಯಾತ್ಮ ಪಬ್ಲಿಕ್ ಯೂನಿವರ್ಸಿಟಿದಾಗ. ನಂಗೆ ಜನರು ಡಾಕ್ಟರ್ ಗುಂಡೆ ಅಂತ ಕರೀತಾರೆ. ನಂಗೆ 2 ಮಕ್ಳು ಅದಾರಿ, 2 PUC ಓದಾರಿ. ನಾನು ಗೌರ್ಮೆಂಟ್ 10 ವರ್ಷದಿಂದ ಎಕ್ಸಾಮ್ ಬರೋಣ ಕುಂದೇನ್ರಿ. ಗೌರ್ಮೆಂಟ್ ಕರೆಯಾಗ ಹೋಗ್ತೀರಿ. ಕಬ್ಬಿನ ಬೆಲೆ 3,500 ಆಗೈತಿ. ನೀನು ಕಬ್ಬಿನ ಬಗ್ಗೆ ಏನೇನು ಗೊತ್ತಪ್ಪ? ನಮ್ಮ ಸಬ್ಜೆಕ್ಟ್ದಾಗ ಇಲ್ರಿ, ಅದು ನಂಗೆ ಗೊತ್ತಿಲ್ಲ. ಕಬ್ಬಿಗೆ ಇಂಗ್ಲೀಷ್ ಏನಂತಾರೆ ಅದನ್ನ ಹೇಳು. ನೋಡ್ರಿ ಒಂದು ಸೆಕೆಂಡ್. ಇದು ರೀ ಕಬ್ಬಿಗೆ ಇಂಗ್ಲೀಷ್ದಾಗ ಇದು ಶುಗರ್ ಕ್ಯಾನ್ ಅಂತಾರೆ. ಶುಗರ್ ಕ್ಯಾನ್. ತಮ್ಮ ಶುಗರ್ ಕ್ಯಾನ್ ಅಲ್ಲ, ಶುಗರ್ ಕೇನ್ ಅದ. ಹೆಂಗೆ ಗೊತ್ತಾಯ್ತು? ನಮ್ಮ ಇಂಟರ್ನ್ಯಾಷನಲ್ ಇದು ಪಬ್ಲಿಕ್ ಮಹಾಪುಣ್ಯಾತ್ಮ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿದಾಗ MA BEd PhD ಮಾಡೇನಿ. ಯಾ ಪುಣ್ಯಾತ್ಮ ಕಳಿಸಲ್ಲ ಮುಂದೆ ನಡಿ. ನಿನ್ನ ಹೆಸರು ಎಂತ? ನನ್ನ ಹೆಸರು ಗಣಿತ ರಾಜು ಪಾಂಡ್ಯ ಅಂತ. ಇಲ್ಲ ಬಂತಪ್ಪ, ನಾವು ನವೋದಯ ಟ್ಯೂಷನ್ ಹೊಂಟಿದ್ದೀವಿ. ಕಬ್ಬಿಂದ ಏನೇನು ಉಪಯೋಗ ಐತೆ? ಕಬ್ಬಿನ ಬಗ್ಗೆ ಏನೇನು ಗೊತ್ತಿತ್ತು? ಕಬ್ಬಿನ ಬಗ್ಗೆ ನಿನ್ನೆ ಯೂಟ್ಯೂಬ್ನಾಗ ಗೂಗಲ್ನಾಗೆಲ್ಲ ಸರ್ಚ್ ಮಾಡಿದ್ದೇವೆ. ಬಂದು ಹೇಳ್ತೀನಿ. ಕಬ್ಬು ಒಂದು ಉದ್ದವಾದ ಹಸಿರು ಬಣ್ಣದ ಗಡ್ಡೆ ಕುಟುಂಬಕ್ಕೆ ಸೇರಿದ ಒಂದು ಸಸ್ಯವಾಗಿದೆ. ಪ್ರಾಚೀನ ಕಾಲದಿಂದಲೂ ಮನುಷ್ಯನ ಜೀವನದೊಂದಿಗೆ ನಂಟು ಹೊಂದಿದೆ. ಕಬ್ಬಿನಿಂದ ಸಕ್ಕರೆ, ಬೆಲ್ಲ ಮತ್ತು ಇಂಧನಗಳನ್ನು ತಯಾರಿಸುತ್ತಾರೆ. ಕಬ್ಬು ಬೆಳೆಯುವ ರಾಷ್ಟ್ರಗಳಲ್ಲಿ ಪ್ರಮುಖ ರಾಷ್ಟ್ರಗಳಲ್ಲಿ ಭಾರತವು ಒಂದಾಗಿದೆ. ಕಬ್ಬು ಬೆಳೆಯುವ ಪ್ರದೇಶಗಳು ಉಷ್ಣ ಮತ್ತು ಆರ್ದ್ರ ಹವಾಮಾನದಲ್ಲಿ ಕಬ್ಬನ್ನು ಬೆಳೆಯಲಾಗುತ್ತದೆ. 21 ರಿಂದ 27 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮತ್ತು 75 ರಿಂದ 150 ಸೆಂಟಿಮೀಟರ್ ಮಳೆಯುಳ್ಳ ಪ್ರದೇಶದಲ್ಲಿ ಕಬ್ಬನ್ನು ಬೆಳೆಯುತ್ತಾರೆ. ಕಬ್ಬು ಬೆಳೆಯುವ ವಿಧಾನವೆಂದರೆ ಇದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ನೆಡಲಾಗುತ್ತದೆ. 10 ರಿಂದ 18 ತಿಂಗಳ ಒಳಗೆ ಇದನ್ನು ಬೆಳೆಯಲಾಗುತ್ತದೆ. ಕಬ್ಬಿಗೆ ನೀರಾವರಿ, ನೈಸರ್ಗಿಕ ಗೊಬ್ಬರ ಮತ್ತು ಸರಿಯಾದ ಸಮಯಕ್ಕೆ ಕಟಾವು ಕಬ್ಬಿನ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಕಬ್ಬಿನ ಉಪಯೋಗಗಳು. ಕಬ್ಬಿನಿಂದ ಅನೇಕ ಉಪಯೋಗಗಳು ಇವೆ. ಕಬ್ಬಿನಿಂದ ಉತ್ಪಾದನೆಯಾಗುವ ರಸ ಶಕ್ತಿದಾಯಕ ಮತ್ತು ತಂಪು ನೀಡುವ ಪಾನೀಯವೂ ಆಗಿದೆ. ಕಬ್ಬಿನ ಉಳಿದ ಭಾಗವಾದ ಬಗಾಸೆಯನ್ನು ಕಬ್ಬಿನ ತುರಿಯಿಂದ ಕಾಗದ, ಪ್ಲೈವುಡ್, ವಿದ್ಯುತ್ ತಯಾರಿಕೆ ಮತ್ತು ಬಯೋಫ್ಯೂಯಲ್ ಅನ್ನು ತಯಾರಿಸುತ್ತಾರೆ. ಕಬ್ಬಿನ ಮಿಶ್ರಣದಿಂದ ಆಲ್ಕೋಹಾಲ್ ಮತ್ತು ಎಥೆನಾಲ್ ತಯಾರಿಸಿ ಇಂಧನಗಳನ್ನು ತಯಾರಿಸುತ್ತಾರೆ. ಈ ಮೂಲಕ ತುಂಬಾ ಜನರಿಗೆ ಉದ್ಯೋಗದ ಅವಕಾಶ ನೀಡುತ್ತಿದೆ. ಧನ್ಯವಾದಗಳು. ನಮ್ಮೊಬ್ಬ ಪುಣ್ಯಾತ್ಮ ಬಂದಿದ್ದ. 41 ವಯಸ್ಸಂತ. ಎಟ್ಟು ಕಬ್ಬಿನ ಬಗ್ಗೆ ಏನು ಗೊತ್ತೇ ಇಲ್ಲ. ಈ ನನ್ನ ಮಗಗರ ಗೊತ್ತೈತಿ. ನಮ್ಮ ಕಿರು ಅಭಿನಯದ ಹೆಸರು ಶಿಕ್ಷಣ ಡಾಕ್ಟರ್ ಕಬ್ಬಿನ ಪೇಷಂಟ್. ಈ ಅಭಿನಯದ ಮೂಲಕ ತಿಳಿಸುವುದೇನೆಂದರೆ
ಜನರಲ್ಲಿ ಗುಣಮಟ್ಟದ ಸಮಗ್ರ ಶಿಕ್ಷಣ ಮತ್ತು ಸ್ವಾವಲಂಬನೆಯ ಪರಿಕಲ್ಪನೆ ಮತ್ತು ಜನರಿಗೆ ಉದ್ಯೋಗದೆಡೆಗೆ ಪ್ರೋತ್ಸಾಹಿಸುವುದು ಪ್ರಸ್ತುತ ಕಾಲದ ಅವಶ್ಯಕತೆ ಎಂಬುದಾಗಿದೆ. ಈ ಜಗತ್ತೊಳಗ ಒಂದ್ ಇಂಜಿನಿಯರ್ ಅನ್ಬೋದು, ಡಾಕ್ಟರ್ ಅನ್ಬೋದು, ಆದ್ರೆ ನಮಗ ಜಮೀನ್ದಾರ್ ಅಂತಾರ. ನಾವು ಜಮೀನ್ದಾರ್, ನಾವ್ ಯಾವತ್ತು ಕೊಟ್ಟವ್ರು ಬೇಡದವ್ರಲ್ಲ, ಈ ಜಗತ್ತಿಗೆ ಅನ್ನ ಹಾಕೋರಂತವ್ರು ನಾವು. ಅದಕ್ಕೆ ಹೇಳ್ತಾರ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ಮತ್ತು ಕರ್ಮ ಈ ಜಗತ್ತೊಳಗೆ ಯಾರ್ದಾದ್ರ ಮೇಲೆ ನಿಂತಾವಂದ್ರ ರೈತರ ಮೇಲೆ ನಿಂತಾವ್. ಯಾಕಂದ್ರ ಈ ಜಗತ್ತೊಳಗೆ ಎಲ್ಲ ಅಳಿಬಹುದು, ಅನ್ನ ಅಳಿಯೋದಿಲ್ಲ.